KRS ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರು ಮಲ್ಲೇಶ್ ಮಾತಾಡ್ತಾ ಇರೋದು. ಏನು ವಿಚಾರ ಅಂದರೆ, ಇವತ್ತು ಒಂದು 4 ದಿನಗಳ ಹಿಂದೆ ಮಂಡ್ಯ ಟು ಕಿರ್ಗಾಲ್ ರಸ್ತೆಯಲ್ಲಿ ಗುಂಡಿಗಳ ಬಗ್ಗೆ ನಾವು ಒಂದಷ್ಟು ಸಸಿ ನೆಡುವ ಗುಂಡಿಗಳಿಗೆ ಕಾರ್ಯಕ್ರಮ ಇಟ್ಕೊಂಡಿದ್ದೋ. ಅದೇ ರೀತಿ ಇವತ್ತು ಗುಂಡಿಗಳಿಗೆ ಒಂದಷ್ಟು ಜಲ್ಲಿಗಳು ಹಾಕಿ ಒಂದಷ್ಟು ಕೆಲಸ ಮಾಡಿದ್ದಾರೆ. ಇನ್ನೂ ಇದನ್ನು ಜಲ್ಲಿ ಹಾಕಿ ಒಂದಷ್ಟು ರೋಡ್ಗಳು ಹಾಕಿ ಅದಕ್ಕೆ ಡಾಂಬರ್ ಹಾಕಬೇಕು, ವ್ಯವಸ್ಥೆ ಮಾಡಬೇಕು. ಅದರಿಂದ ಜನಗಳು ರಸ್ತೆ ಮಾಡುವಂಥ ವ್ಯವಸ್ಥೆ ಆಗಬೇಕು. ಯಾರು ರಸ್ತೆ ಮಾಡಲ್ಲ ಅಲ್ಲಿವರೆಗೆ ನಿಮ್ಮ ರೋಡ್ಗಳು ಗುಂಡಿಗಳು ಸಹ ಅದೇ ರೀತಿ ಇರುತ್ತೆ. ಆದರೆ ನಾವು KRS ಪಕ್ಷದಿಂದ ಮಂಡ್ಯ ಜಿಲ್ಲಾ ಘಟಕದಿಂದ ಈ ವ್ಯವಸ್ಥೆ ಗುಂಡಿಗಳಿಗೆ ಸಸಿ ನೆಡುವ ಕಾರ್ಯಕ್ರಮ ಇಟ್ಕೊಂಡಿದ್ದು. ಅದೇ ರೀತಿ ಇವತ್ತು ಜಲ್ಲಿ ಹಾಕುವ ವ್ಯವಸ್ಥೆ ಮಾಡಿದ್ದಾರೆ. ಯಾಕೆಂದರೆ ನಾವು ಸಹ 3 ದಿನಗಳಿಂದ ಸಹ PWD ಇಲಾಖೆ AWD ಆಗಿರುವಂಥ ಸತೀಶ್ ರವರಿಗೆ ಫೋನ್ ಮಾಡಿ ಮುಖಾಂತರ ಹೇಳಿ, ಈಗ ಕಾಂಟ್ರಾಕ್ಟರ್ ಆಗಿರುವಂಥ ತುಳಸಿರಾಮ್ ಅವರಿಗೆ ಒಂದಷ್ಟು ಅಗ್ರಿಮೆಂಟ್ ಮಾಡ್ಕೊಂಡು ಕೆಲಸ ಮಾಡಬೇಕು. ಯಾಕೆಂದರೆ ಅಗ್ರಿಮೆಂಟ್ ಮಾಡಿಲ್ಲ ಅಂದರೆ ಕೆಲಸ ಮಾಡಿದ್ರೆ ನಮಗೆ ದುಡ್ಡು ವ್ಯವಸ್ಥೆ ಆಗಲ್ಲ ಸರ್, ಅದಕ್ಕೆ ಲೇಟ್ ಆಗುತ್ತೆ ಅಂತ ಕೆಲಸ ಮಾಡಿದ್ದಾರೆ. ಅದಕ್ಕೆ KRS ಪಕ್ಷದಿಂದ ಕೆಲಸ ಮಾಡಿರುವಂಥ ವ್ಯವಸ್ಥೆಗೆ ಫಲ ಸಿಕ್ಕಿರುವಂಥ ಫಲ. ಯಾಕೆಂದರೆ ಇದೇ ರೀತಿ ಅನೇಬಡಿಯ ಗ್ರಾಮದ ಜನತೆಯೂ ಸಹ ನಿಮ್ಮ ಇಲ್ಲಿನ ಶ್ರೀರಂಗಪಟ್ಟಣ ಕ್ಷೇತ್ರದ ಮಾನ್ಯ ಶಾಸಕರುಗಳಿಗೆ ನೀವು ಸಹ ಕೇಳ್ಬೋದು. ಹಾಗೆ PWD ಇಲಾಖೆ ಅಧಿಕಾರಿಗಳಿಗೂ ಸಹ ಫೋನ್ ಮಾಡಿ ನೀವು ಸಹ ಇದೇ ರೀತಿ ಕೇಳಿದ್ರೆ ಮುಂದಿನಗಳಲ್ಲಿ ಇದೇ ರೀತಿ ಯಾವುದೇ ರೀತಿ ಗುಂಡಿಗಳು ಸಹ ಬೀಳೋದಿಲ್ಲ. ಯಾಕೆಂದರೆ ಪ್ರತಿದಿನ ಇಲ್ಲಿನ ಹಳ್ಳಿಗಳ ಸಾರ್ವಜನಿಕರು ಸಹ ತಿರುಗಾಡ್ತಿರ್ತಾರೆ. ಆದರೂ ಯಾರೂ ಸಹ ಯಾವುದೇ ರೀತಿ ಕ್ವಶನ್ ಮಾಡಲ್ಲ. ಯಾಕೆಂದರೆ ಚರ್ಚೆ ಮಾಡಿಲ್ಲ ಅಂದರೆ, ಯಾವುದೇ ಅಧಿಕಾರಿಗಳು ಕೇಳಿಲ್ಲ ಅಂದರೆ ಸಹ ನಿಮ್ಮ ವ್ಯವಸ್ಥೆ ಯಾವತ್ತೂ ಬದಲಾವಣೆ ಆಗೋಲ್ಲ. ಅದರಿಂದ ಇವತ್ತು ನಮ್ಮ ಅನೇಬಡಿ ಮಂಡ್ಯ ಟು ಕಿರ್ಗಾಲ್ ರಸ್ತೆ ಒಂದಷ್ಟು KRS ಪಕ್ಷದ ಹೋರಾಟ ಫಲವಾಗಿ ಜಯ ಸಿಕ್ಕಿದೆ. ಎಲ್ಲರಿಗೂ ನಮಸ್ಕಾರ ಬಂಧುಗಳೇ. ಇದೇ ರೀತಿ ಪ್ರತಿಯೊಂದು ಕರ್ನಾಟಕದಾದ್ಯಂತ ಎಲ್ಲ ಸ್ಥಿತಿ ಗುಂಡಿಗಳು ಬೀಳ್ತಾ ಇದೆ. ಯಾಕೆಂದರೆ ಈ ಭ್ರಷ್ಟ ಸರ್ಕಾರ ಯಾವುದೇ ರೀತಿ ಕೆಲಸ ಮಾಡ್ತಿಲ್ಲ. ಎಲ್ಲೆಲ್ಲೂ ಗುಂಡಿಗಳು, ಬೆಂಗಳೂರು ಟು ಎಲ್ಲ ಹಳ್ಳಿಗಳಲ್ಲೂ ಸಹ ಗುಂಡಿ ಅವಸ್ಥೆ. ಹಾಗೆ ಗ್ರಾಮ ಪಂಚಾಯತಿ ಬರುವಂಥ ಎಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ ಯಾವುದೇ ರೀತಿ ಸ್ವಚ್ಛತೆ ಮಾಡಲ್ಲ. ಪ್ರತಿಯೊಂದು ಲೈಟ್ ವ್ಯವಸ್ಥೆ ಇರೋದಿಲ್ಲ. ಪ್ರತಿಯೊಂದು ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಕೂಡ್ಕೊಂಡಿರ್ತಾರೆ. ಆದರೆ ನೀವು ಎಲ್ಲ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ರೆ ನಾವು ಲಂಚ ಇಲ್ಲದೇ ಕೆಲಸ ಮಾಡಿಸ್ಬೋದು. ಹಾಗೆ KRS ಪಕ್ಷ ಸಂಪರ್ಕಿಸಬಹುದಾದರೆ ನಮ್ಮ ಮಂಡ್ಯ KRS ಪಾರ್ಟಿ ಹೊಡೆದ್ರೆ ಪ್ರತಿಯೊಬ್ಬರೂ ಪಕ್ಷಕ್ಕೆ ಸದಸ್ಯರಾಗ್ಬೋದು. ಸದಸ್ಯರಾದರೆ ನೀವು ಇದೇ ರೀತಿ ಹೋರಾಟ ಮಾಡಿ ನಿಮ್ಮ ಊರಿನ ಬಗ್ಗೆ ಗಮನ ಹರಿಸಿ ಅಧಿಕಾರಿಗಳ ಜೊತೆ ಒಂದಷ್ಟು ಮಾತನಾಡಿ ನಿಮ್ಮ ಕೆಲಸನೂ ಸಹ ಮಾಡ್ಕೋಬಹುದು. ಅದೇ ರೀತಿ ಯಾವುದೇ ರೀತಿ ಲಂಚ ಇಲ್ಲದೇ ಕೆಲಸ ಸಹ ಮಾಡ್ಬೋದು. ಮೊದಲನೇದು ನೋಡಿ, ಈಗ ಯಾವ ರೀತಿ ಬಸ್ ಹೋಗ್ತವೆ, ಮೊದಲು ಯಾವ ರೀತಿ ಹೋಗ್ತಿದ್ದು ಅದನ್ನ ನೀವು ಪ್ರಶ್ನೆ ಮಾಡ್ಕೋಬೇಕು. ಯಾಕೆಂದ್ರೆ ಅಧಿಕಾರಿಗಳನ್ನ ಕೇಳಿದ್ರೆ ಈ ಕೆಲಸ ಆಗ್ಬೋದು ಅನ್ನೋದು ನಿಮ್ಮ ಮನಸ್ಸನ್ನು ಕೇಳಬಹುದು. ನೋಡಿ, ಈಗ KRS ಪಕ್ಷ ಹೋರಾಟ ಮಾಡೋದ್ರಿಂದ ಈ ರೀತಿ ಕೆಲಸ ಆಗಿದೆ. ಎಲ್ಲರಿಗೂ ನಮಸ್ಕಾರ. ನಾ ಮಾತಾಡ್ತಿರೋದು ಮಲ್ಲೇಶು. ಮುಂದಿನಗಳಲ್ಲಿ ಪ್ರತಿಯೊಬ್ಬರು ಸಹ ಇದೇ ರೀತಿ ಕೇಳಬಹುದು. ಇದೇ ರೀತಿ ಕೇಳಿದ್ರೆ ನಿಮ್ಮ ಊರಿನ ರಸ್ತೆಗಳು ಯಾವುದೇ ರೀತಿ ಗುಂಡಿಗಳು ಬೀಳೋದಿಲ್ಲ. ನೋಡಿ, ನಾವು KRS ಪಕ್ಷದಿಂದ ಒಂದು ಮಂಡ್ಯ ಜಿಲ್ಲಾ ಘಟಕದಿಂದ ಕೆಲಸ ಮಾಡಿರುವಂಥ ವ್ಯವಸ್ಥೆಗೆ ಇವತ್ತು ಸಿಕ್ಕಿರುವಂಥ ಪ್ರತಿಫಲ ಜಯ. ಇದೇ ರೀತಿ ನಿಮ್ಮ ಊರಿನ ಯುವಕರು ಸಹ ಕೇಳ್ಬೋದು. ನೋಡಿ, ನೀವು ಒಂದಷ್ಟು ಏನೋ ಹಾಕ್ಬಿಟ್ಟು ಹೋಗಿದ್ದಾರೆ. ಇದ್ರ ಮೇಲೆ ಒಂದಷ್ಟು ರೋಡ್ಗಳು ಹಾಕಿ ಬಿಗಿ ಬಂದೋಬಸ್ತ್ ಮಾಡಿ, ಮಳೆ ಇಲ್ಲ, ಇದಕ್ಕೆ ಒಂದಷ್ಟು ಡಾಂಬರ್ ಹಾಕಿ ಕೆಲಸ ಮಾಡಬೇಕು. ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಿದ್ದೀವಿ. ಯಾಕೆಂದ್ರೆ ನಾವು ಕೇಳಿದ್ರೆ ಮಾತ್ರ ನೀವು ಕೆಲಸ ಮಾಡೋದು, ಇಲ್ಲಾಂದ್ರೆ ಕೆಲಸ ಮಾಡಲ್ಲ. ನೀವು ಗಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕು ಅಧಿಕಾರಿಗಳು. ನೋಡಿ, ಇವಾಗ ಒಂದಷ್ಟು ಎಲ್ಲನೂ ಕಲ್ಲಾಕಿ ಜಲ್ಲಿ ಹಾಕ್ಬಿಟ್ಟು ಹೋಗಿದ್ದಾರೆ. ಒಂದಷ್ಟು ಇಲ್ಲಿ ಇವತ್ತು ಕೆಲಸ ಮಾಡ್ತಾವ್ರೆ. ಇಲ್ಲಿ ನಡಿಯಪ್ಪ, ಇಲ್ಲೊಂದಷ್ಟು ಕೆಲಸ ಮಾಡ್ತಾವ್ರೆ. ಅದರಿಂದ KRS ಪಕ್ಷಕ್ಕೆ ಸಿಕ್ಕಿರುವಂಥ ಜಯ. ಎಲ್ಲರಿಗೂ ನಮಸ್ಕಾರ ಬಂಧುಗಳೇ.